ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ವನಿತಾ. ಇದೀಗ ಬೆಳ್ಳಿ ಮೇಲೆ ಹೂಡಿಕೆ ಮಾಡುವ ಮುನ್ನ ಯೋಚಿಸಬೇಕಾಗಿದೆ. ಯಾಕಂದ್ರೆ ಬೆಳ್ಳಿಯ ಮೇಲಿನ ಹೂಡಿಕೆ ಮಾಡುವುದು ಬಬಲ್ ರೀತಿ. ಬೆಳ್ಳಿಯ ಬೆಲೆಗಳು ಯಾವಾಗಲೂ ಸ್ಥಿರ ಆಗಿರುವುದಿಲ್ಲ. ಬೆಳ್ಳಿ 16 ವರ್ಷದಲ್ಲಿ 8 ವರ್ಷ ನೆಗೆಟಿವ್ ರಿಟರ್ನ್ ಆಗಿದೆ. ಅಶ್ವವೇಗದಲ್ಲಿ ಬೆಳ್ಳಿಯ ಅಸಲಿ ಕಹಾನಿ ರಿವೀಲ್ ಆಗ್ತಾ ಇದೆ. ಇಯರ್ ಟು ಇಯರ್ ಲೆಕ್ಕ ಕೊಡ್ತಿದೆ ಅಶ್ವವೇಗ ನ್ಯೂಸ್. 2010 ರಿಂದ ಈ ದಿನದವರೆಗಿನ ಪಕ್ಕಾ ಲೆಕ್ಕ. ಈ ಅವಧಿಯಲ್ಲಿ ಹಲವು ಬಾರಿ ಬೆಳ್ಳಿ ದರಗಳ ಏರಿಳಿತ ಕಂಡಿದೆ. ಹೀಗಂತ ಫೇಸ್ಬುಕ್ನಲ್ಲಿ ಬರೆದುಕೊಂಡಿರುವಂತಹ ಚಕ್ರವರ್ತಿ, ಬೆಳ್ಳಿಯ ಮೇಲಿನ ಹೂಡಿಕೆ ಮಾಡುವುದು ಬಬಲ್ ರೀತಿ. ಬೆಳ್ಳಿಯ ಬೆಲೆಗಳು ಯಾವಾಗಲೂ ಸ್ಥಿರ ಆಗಿರುವುದಿಲ್ಲ. ಬೆಳ್ಳಿ 16 ವರ್ಷದಲ್ಲಿ 8 ವರ್ಷ ನೆಗೆಟಿವ್ ರಿಟರ್ನ್ ಆಗಿದೆ. ಅಶ್ವವೇಗದಲ್ಲಿ ಬೆಳ್ಳಿಯ ಅಸಲಿ ಕಹಾನಿಯನ್ನ ರಿವೀಲ್ ಮಾಡ್ತಾ ಇದ್ದೀವಿ. ಇಯರ್ ಟು ಇಯರ್ ಪಕ್ಕಾ ಲೆಕ್ಕ. 2010 ರಿಂದ ಈವರೆಗಿನ ಪಕ್ಕಾ ಲೆಕ್ಕ. ಈ ಅವಧಿಯಲ್ಲಿ ಹಲವು ಬಾರಿ ಬೆಳ್ಳಿ ದರಗಳ ಏರಿಳಿತ ಕಂಡಿರುವಂತದ್ದು. ಬೆಳ್ಳಿಯ ಬೆಲೆಗಳು ಯಾವಾಗಲೂ ಕೂಡ ಸ್ಥಿರವಾಗಿರೋದಿಲ್ಲ. 16 ವರ್ಷದಲ್ಲಿ 8 ವರ್ಷ ರಿಟರ್ನ್ ಹೊಡೆದಿದೆ. ಹೀಗಾಗಿ ಅಶ್ವವೇಗದಲ್ಲಿ ಬೆಳ್ಳಿಯ ಅಸಲಿ ಕಹಾನಿಯನ್ನ ನಾವು ತೋರಿಸ್ತಾ ಇದ್ದೀವಿ. ಇಯರ್ ಟು ಇಯರ್ ಲೆಕ್ಕನ ಕೊಡ್ತಾ ಇದೆ ಅಶ್ವವೇಗ ನ್ಯೂಸ್. 2010 ರಿಂದ ಈ ದಿನದವರೆಗಿನ ಪಕ್ಕಾ ಲೆಕ್ಕವನ್ನ ಕೊಡ್ತಾ ಇದ್ದೀವಿ. ಈ ಅವಧಿಯಲ್ಲಿ ಹಲವು ಬಾರಿ ಬೆಳ್ಳಿಯ ದರಗಳ ಏರಿಳಿತ ಕಂಡಿದೆ. ಎಸ್ 15 ವರ್ಷಗಳ ಬೆಳ್ಳಿಯ ಲೆಕ್ಕವನ್ನು ನೋಡೋದಾದ್ರೆ 2012ರಲ್ಲಿ 2013ರಲ್ಲಿ 54,030, 2014ರಲ್ಲಿ 43,070 ರೂಪಾಯಿ ಇತ್ತು. ಇನ್ನು 2010ರಲ್ಲಿ ಎಸ್ 2012ರಲ್ಲಿ 56,290 ರೂಪಾಯಿ ಇತ್ತು. ಇನ್ನು 2013ರಲ್ಲಿ 54,330 ರೂಪಾಯಿ ಇತ್ತು. ಇನ್ನು 2014ರಲ್ಲಿ 43,070 ರೂಪಾಯಿ. ಎಸ್ 2015ರಲ್ಲಿ 37,825 ರೂಪಾಯಿ. 2016ರಲ್ಲಿ 36,990 ರೂಪಾಯಿ. ಇನ್ನು ಅದೇ ರೀತಿಯಾಗಿ 2017ರಲ್ಲಿ 37,825 ರೂಪಾಯಿ ಇತ್ತು. 2018ರಲ್ಲಿ 41,400 ರೂಪಾಯಿ. 2019ರಲ್ಲಿ 40,600. 2015ರಲ್ಲಿ 37,825 ರೂಪಾಯಿ. 2016ರಲ್ಲಿ 36,990 ರೂಪಾಯಿ ಇತ್ತು. ಇನ್ನು 2017ರಲ್ಲಿ ನೋಡೋದಾದ್ರೆ 37,825 ರೂಪಾಯಿ. 2018ರಲ್ಲಿ 41,400. 2019ರಲ್ಲಿ 14,600 ರೂಪಾಯಿ ಇತ್ತು. 2020ರಲ್ಲಿ 63,435. 2021ರಲ್ಲಿ 62,572 ರೂಪಾಯಿ. ಇನ್ನು 2022ರ ಲೆಕ್ಕ ನೋಡೋದಾದ್ರೆ 55,100. 2023ರಲ್ಲಿ 78,600 ರೂಪಾಯಿ. ಇನ್ನು 2024ರಲ್ಲಿ 95,700 ರೂಪಾಯಿ ಆಗಿತ್ತು. 2025ರಲ್ಲಿ 2,09,000. 2026ರಲ್ಲಿ 4,07,456 ರೂಪಾಯಿ. ಎಸ್ ನಾವಿಲ್ಲಿ ಲೆಕ್ಕವನ್ನು ನೋಡ್ತಾ ಹೋದಾಗ ಇದೀಗ ಬೆಳ್ಳಿಯ ಬೆಲೆ ನಿರಂತರವಾಗಿ 15 ವರ್ಷಗಳ ಬೆಳ್ಳಿಯ ಲೆಕ್ಕವನ್ನು ನಾವು ನೋಡ್ತಾ ಹೋದ್ರೆ 2021ರಲ್ಲಿ 62,572 ರೂಪಾಯಿ. ಅಂದ್ರೆ ಬೆಳ್ಳಿಯ ಒಂದು ದರ ಏರಿಕೆ ಏನಿದೆ, ಇಳಿಕೆಗಳು ಏನಿದೆ, ಇದು ಒಂದು ರೀತಿಯಾಗಿ ಬಬಲ್ ರೀತಿ, ಅಂದ್ರೆ ನೀರ ಮೇಲಿನ ಗುಳ್ಳೆಯ ರೀತಿ ಇದ್ದಂಗೆ. ಸೊ ಹಾಗಾಗಿ ಯಾವಾಗಲೂ ಬೇಕಾದ್ರೂ ಸಹಿತ ರಿಟರ್ನ್ ಹೊಡೆಯುವಂತ ಚಾನ್ಸಸ್ಗಳು ಬೆಳ್ಳಿಯಲ್ಲಿ ಹೆಚ್ಚಾಗಿರುತ್ತೆ.
ಹೀಗಾಗಿ ಹೂಡಿಕೆ ಮಾಡುವಂಥವ್ರು ಇದ್ರ ಬಗ್ಗೆ ಅಲ್ಲಿ ಹೆಚ್ಚಾಗಿ ಪರ್ಚೇಸ್ ಮಾಡುವಂಥವ್ರು ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಈಗಲೇ ನಾವು 2026ರದ್ದೇ ನಾವು ಗಮನಿಸೋದಾದ್ರೆ ಈಗಷ್ಟೇ ಒಂದು 4-5 ದಿನಗಳ ಹಿಂದೆ 4 ಲಕ್ಷದ ಚಿಲ್ಲರೆ ಇತ್ತು. ಆದರೆ ದಿಢೀರಂತ ಅರ್ಧ ರೇಟು ಕುಸಿದಿದೆ. ಸೊ ಹೀಗಾಗಿ ಬೆಳ್ಳಿಯ ರೇಟು ಯಾವಾಗ ಬೇಕಾದರೂ ರಿಟರ್ನ್ ಹೊಡಿಬಾರ್ದು. ಈ ಒಂದು 16 ವರ್ಷದಲ್ಲಿ ನಾವು 8 ವರ್ಷ ಬೆಳ್ಳಿಯ ರೇಟ್ ರಿಟರ್ನ್ ಹೊಡೆದಿದೆ, ನೆಗೆಟಿವ್ ಆಗಿ ರಿಟರ್ನ್ ಹೊಡೆದಿದೆ. ಹೀಗಾಗಿ ಇದ್ರ ಮೇಲೆ ಹೂಡಿಕೆ ಮಾಡುವಂಥದ್ದು, ಕೊಂಡುಕೊಳ್ಳುವಂಥವ್ರು ತುಂಬಾ ಜಾಗೃತರಾಗಿರಬೇಕಾಗುತ್ತೆ. ಯಾಕಂದ್ರೆ ಬಂಗಾರಕ್ಕಿಂತ ಬೆಳ್ಳಿಯ ರೇಟಲ್ಲಿ ಏರುಪೇರಾಗುವಂಥದ್ದು ಹೆಚ್ಚಾಗಿ ಇರುತ್ತೆ. ಆದರೆ ಸತತವಾಗಿ ಒಂದು 15 ವರ್ಷಗಳಿಂದ ನಾವು ಬೆಳ್ಳಿಯ ಲೆಕ್ಕಗಳನ್ನ ನೋಡ್ತಾ ಹೋದ್ರೆ ಇಯರ್ ಟು ಇಯರ್ ಎಷ್ಟೆಲ್ಲ ಅಲ್ಲಿ ಏರಿಕೆ ಆಗ್ತಾ ಹೋಗಿದೆ, ಎಷ್ಟೆಲ್ಲ ಅಲ್ಲಿ ಮಿಡಲ್ ಅಲ್ಲಿ ಎಷ್ಟೆಲ್ಲ ಇಳಿಕೆ ಕಂಡಿದೆ, ಇದೆಲ್ಲದರ ಪಕ್ಕಾ ಲೆಕ್ಕವನ್ನ ಇದೀಗ ನಾವು ಹೇಳ್ತಾ ಇರುವಂಥದ್ದು. ಈಗಾಗಲೇ 4 ಲಕ್ಷ ಚಿಲ್ಲರೆ ಹೋದಂಥದ್ದು ದಿಢೀರಂತ ಅರ್ಧ ರೇಟಿಗೆ 2020ರಲ್ಲಿ ನಾವು 63,435 ರೂಪಾಯಿ ಇತ್ತು. ಇನ್ನು ಆ ಒಂದು ವರ್ಷ ಕಳೆದ ಮೇಲೆ 62,577 ರೂಪಾಯಿ ಆಗುತ್ತೆ. ಇಯರ್ ಟು ಇಯರ್ ಚೇಂಜ್ ಆಗುತ್ತೆ. 2022ರಲ್ಲಿ 55,100 ರೂಪಾಯಿ ಆಗುತ್ತೆ. ಇನ್ನು 23ರಲ್ಲಿ 78,600 ರೂಪಾಯಿ ಆಗುತ್ತೆ. ಅದೇ ರೀತಿಯಾಗಿ 2024ರಲ್ಲಿ 95,700 ರೂಪಾಯಿ ಏರಿಕೆ ಆಗುತ್ತೆ. ಇನ್ನು 2025ರಲ್ಲಿ 2,09,000 ರೂಪಾಯಿ. ಸದ್ಯ 2026ರ ಮಿಡಲ್ ಅಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ 4,07,000 ಚಿಲ್ಲರೆ ಆಗಿತ್ತು. ಇದೀಗ ಈ ಒಂದು ಲೆಕ್ಕಾಚಾರವನ್ನ ನೋಡಿದಾಗ ಅಂದ್ರೆ ದಿಢೀರಂತ ಹೇಗೆ ಏರಿಕೆ ಆಗುತ್ತೆ, ದಿಢೀರಂತ ಹೇಗೆ ಅಲ್ಲಿ ಅರ್ಧಕ್ಕೆ ರೇಟ್ ಕುಸಿಯುತ್ತೆ, ಇದೆಲ್ಲದರ ಬಗ್ಗೆ ಕೂಡ ಗಮನ ಹರಿಸಬೇಕಾಗುತ್ತೆ. ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ಬೀಳಲ್ಲ, ಯಾವತ್ತಿಗೂ ಬೆಲೆ ಇದ್ದೇ ಇದೆ. 1000 ವರ್ಷವಾದ್ರೂ ಚಿನ್ನ ಬೆಳ್ಳಿಗೆ ಇರೋ ಬೆಲೆ ಕಡಿಮೆ ಆಗಲ್ಲ. ಶೀಘ್ರ 20 ಕ್ಯಾರೆಟ್, 18 ಕ್ಯಾರೆಟ್, 9 ಕ್ಯಾರೆಟ್ ಬರುತ್ತೆ. ದುಬಾರಿ ಬೆಲೆ ಆದ ಕಾರಣ ಚಿನ್ನದ ವ್ಯಾಪಾರಿಗಳ ಹೊಸ ದಾರಿ ಇದು. ಬೇಡಿಕೆಗೆ ತಕ್ಕಂತೆ ಕ್ಯಾರೆಟ್ ಬದಲಿಸಲು ವ್ಯಾಪಾರಿಗಳು ರೆಡಿಯಾಗಿದ್ದಾರೆ. ಶಾಸ್ತ್ರಕ್ಕಾದ್ರೂ ಚಿನ್ನ ಇರಲಿ ಅನ್ನೋದು ಜನರ ಲೆಕ್ಕಾಚಾರ. ಮುಂದೆ 1 ಕ್ಯಾರೆಟ್ ಚಿನ್ನ ಬಂದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಒಂದಷ್ಟು ದುಡ್ಡು ಕಡಿಮೆ ಆಗುತ್ತೆ ಅನ್ನೋ ಲೆಕ್ಕಾಚಾರ ಅಲ್ಲಿ ಹೆಚ್ಚಾಗುತ್ತೆ. ಒಂದಷ್ಟು ದುಡ್ಡು ಕಡಿಮೆ ಆಗುತ್ತೆ ಅನ್ನೋ ಲೆಕ್ಕಾಚಾರ ಹೆಚ್ಚಾಗುತ್ತೆ. ಎಸ್ ನೋಡಿ, ಯಾಕಂದ್ರೆ ಈಗಿನ ಚಿನ್ನ ಹಾಗೂ ಬೆಳ್ಳಿಯ ಬೆಲೆಗಳನ್ನ ನಾವು ಗಮನಿಸ್ತಾ ಹೋದಾಗ ಅಲ್ಲಿ ಚಿನ್ನ ಈಗ 22 ಕ್ಯಾರೆಟ್, 20 ಕ್ಯಾರೆಟ್, 18 ಕ್ಯಾರೆಟ್ ನಾವು ಗೋಲ್ಡ್ ಅನ್ನ ಅಲ್ಲಿ ಪರ್ಚೇಸ್ ಮಾಡ್ತೀವಿ. ಆದ್ರೆ ಇನ್ನು ಮುಂದೆ 1 ಕ್ಯಾರೆಟ್ ಗೋಲ್ಡ್ ಬಂದ್ರು ಸಹಿತ ಆಶ್ಚರ್ಯ ಪಡುವಂತ ಸ್ಥಿತಿ ಏನಿರೋದಿಲ್ಲ. ಯಾಕಂದ್ರೆ ಈಗಿನ ಒಂದು ರೇಟ್ನ ಏರಿಳಿತಗಳನ್ನ ನಾವು ನೋಡ್ತಾ ಇದ್ರೆ ಯಾವಾಗ ಬೇಕಾವಾಗ ದುಬಾರಿ ಆಗುತ್ತೆ ಚಿನ್ನದ ಬೆಲೆ, ಯಾವಾಗ ಬೇಕಾವಾಗ ಅಲ್ಲಿ ಕಡಿಮೆ ಆಗುತ್ತೆ. ಆದ್ರೆ ಯಾವ ರೀತಿಯಾಗಿ ಲೆಕ್ಕ ಹಾಕೊಳ್ಳೋದಪ್ಪ, ಯಾವ ರೀತಿಯಾಗಿ ಲೆಕ್ಕಾಚಾರ ಮಾಡೋದಪ್ಪ ಅನ್ನೋದಕ್ಕೆ ಒಂದು ರೀತಿಯಾಗಿ ಗೊಂದಲದಲ್ಲಿರುವಂಥದ್ದು. ಯಾಕಂದ್ರೆ ಚಿನ್ನವನ್ನ ಬಿಟ್ಟು ಇಲ್ಲಿ ನಾವು ಯಾವುದೇ ಒಂದು ಸಮಾರಂಭಗಳ, ಈಗ ಶಾಸ್ತ್ರಕ್ಕೆ ಅಂತ ನೋಡೋದಾದ್ರೆ, ಮದುವೆ ಮುಂಜಿಗಳಿಗೆ ಅಂತ ನೋಡೋದಾದ್ರೆ ಚಿನ್ನವನ್ನ ಅಲ್ಲಿ ಖರೀದಿ ಮಾಡಲೇಬೇಕಾದಂತ ಅವಶ್ಯಕತೆ, ಅನಿವಾರ್ಯತೆ ಇರುತ್ತೆ. ಸೊ ಹಾಗಿದ್ದಂಥ ಸಂದರ್ಭದಲ್ಲಿ ಚಿನ್ನವನ್ನ 24 ಕ್ಯಾರೆಟ್ ಚಿನ್ನವನ್ನ ನಮಗೆ ಕೊಂಡ್ಕೊಳ್ಳೋಕ್ಕಾಗಿಲ್ಲ ಅಂತ ಅಂದ್ರೆ ಈಗ ಹೇಗೆ 20 ಕ್ಯಾರೆಟ್, 22 ಕ್ಯಾರೆಟ್, 18 ಕ್ಯಾರೆಟ್ ಇರುತ್ತೆ, ಅದೇ ರೀತಿಯಾಗಿ 1 ಕ್ಯಾರೆಟ್ ಗೋಲ್ಡ್ ಸಹಿತ ಬರ್ಬೋದು ಅನ್ನುವಂಥದ್ದು ತಜ್ಞರ ಲೆಕ್ಕಾಚಾರ.